ಅವರ್ ಲೈಫ್ ಅವರ್ ಚಾಯ್ಸ್ ಚಾನೆಲ್ನ ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಚ್ಛಿಸುವವರು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ನನ್ನು ಮೊದಲ ಸಲ ವೀಕ್ಷಿಸುತ್ತಿರುವವರಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸರ್ಪ ಸಂಸ್ಕಾರ ಮಾಡಲಿಕ್ಕೆ ಮೊದಲು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಳ್ಳಬೇಕು. ಅದು 3 ತಿಂಗಳ ಮುಂಚಿತವಾಗಿ ಬುಕ್ ಮಾಡಬೇಕಾಗುತ್ತದೆ. ಆಮೇಲೆ ಬುಕ್ಕಿಂಗ್ನಲ್ಲಿ ನೀವು ಆಯ್ಕೆ ಮಾಡಿದ ದಿನಾಂಕದ ಮೊದಲ ದಿನ ರಾತ್ರಿ 8:30 ಒಳಗೆ ಅಲ್ಲಿ ಹೋಗಿ ದೇವಸ್ಥಾನದ ಹೊರಗೆ ಇರುವ ಎಡಗಡೆ ಇರುವ ಕೌಂಟರ್ನಲ್ಲಿ ಈ ರಶೀದಿಯನ್ನು ತೋರಿಸಬೇಕು. ರೂಮ್ ಬಗ್ಗೆ ಹೇಳುವುದಾದರೆ ರೂಮ್ ಅವರೇ ಕೊಡ್ತಾರೆ. ನೀವು ಬೇರೆ ಕಡೆ ರೂಮ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಹೊರಗಡೆ ರೂಮ್ ಮಾಡಿದರೆ ಜಾಸ್ತಿ ಆಗುತ್ತೆ. ನೀವು 8 ಜನ ಜಾಸ್ತಿ ಇದ್ದರೆ ಅನಂತ ಅಥವಾ ಅಭಯ, 4 ಅಥವಾ 5 ಜನ ಇದ್ದರೆ ಆಶ್ಲೇಷ ರೂಮ್ ಸಿಗುತ್ತದೆ. ಈ ಅತಿಥಿ ಗೃಹಗಳು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದವಾಗಿದೆ. ಇಲ್ಲಿನ ರೂಮು ಸೇಫ್ ಆಗಿದ್ದು ಮತ್ತು ಕ್ಲೀನ್ ಕೂಡ ಇದೆ. ಕೌಂಟರ್ನಲ್ಲಿ ಮೊದಲಿಗೆ ನಾವು ವಿಚಾರಿಸಿದಾಗ 1010 ರೂಪಾಯಿ ತಗೊಂಡ್ರು. ಆಮೇಲೆ ರಶೀದಿ ಕೂಡ ಕೊಟ್ಟ ರಶೀದಿಯನ್ನು ಜಾಗೃತಿಯಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ವಾಪಸ್ ಹೋಗುವಾಗ ಇದು ರಶೀದಿ ಬೇಕಾಗುತ್ತೆ. ರೂಮಲ್ಲಿ ಫ್ರೆಶ್ ಆಗಿ ಆ ದಿನ ರಾತ್ರಿ ಹೊರಗಿನ ಹೋಟ್ಲಲ್ಲಿ ನಾವು ಊಟ ಮಾಡಿದ್ವಿ. ಮರುದಿನ ಬೆಳಿಗ್ಗೆ ಅಂದರೆ ಡೇ 1 ಬೆಳಿಗ್ಗೆ ಬೇಗ ಎದ್ದು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆದಿಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿ ಅಲ್ಲಿ ಇರುವ ಉದ್ಯಾನವನದ ಮೂಲಕ ಯಾಗಶಾಲೆಗೆ ಬೆಳಿಗ್ಗೆ 8:30ಗೆ ಹೋದೆವು. ಇಲ್ಲಿ ತಮಾಷೆಯ ವಿಷಯ ಅಂದರೆ ನಮಗೆ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಅದನ್ನು ಹುಡುಕುವುದೇ ದೊಡ್ಡ ಟಾಸ್ಕ್ ಆಯಿತು. ಒಂಥರ ಎಕ್ಸಾಮ್ ಹಾಲ್ನಲ್ಲಿ ರಿಜಿಸ್ಟರ್ ನಂಬರ್ ಹುಡುಕಿದ ಹಾಗೇನೆ ಅನಿಸಿತು. ಸರ್ಪ ಸಂಸ್ಕಾರ ಹಾಗೂ ನಾಗಪ್ರತಿಷ್ಠೆ ಮಾಡುವುದು ಬರೀ ನಮ್ಮ ದೋಷಕ್ಕಂತಲೇ ಅಲ್ಲ. ನಮ್ಮ ಪೂರ್ವಿಕರು ಅಜ್ಜ ಹಿರಿಯರು ನಾಗರ ಹಾವಿಗೆ ತೊಂದರೆ ಮಾಡಿದ್ದಿರ್ಬೋದು, ಹೊಡೆದಿರುವುದನ್ನು ನೋಡಿರುವುದು, ಗಾಯ ಮಾಡಿರುವುದು, ಸಾಯಿಸಿದ್ದು ಅಥವಾ ಸಾಯಿಸಿರುವುದನ್ನು ನೋಡಿದ್ದು, ಹುತ್ತವನ್ನು ನಾಶ ಮಾಡಿರುವುದು ಇದ್ರೆ ಕೂಡ ಕುಜದೋಷವಾಗಿ ಪರಿಣಾಮ ಬೀರುತ್ತದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲವು ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾದ ದೇಗುಲವಾಗಿದೆ. ಎಲ್ಲೆಲ್ಲೋ ಪೂಜೆ ಪುರಸ್ಕಾರ ಮಾಡಿ ಸರ್ಪ ಸಂಸ್ಕಾರ ಮಾಡಿ ಸರಿಯಾಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಮಾಡಿದರೆ ಎಲ್ಲ ರೀತಿಯಿಂದ ಪರಿಹಾರ ಆಗುತ್ತದೆ. ಆಮೇಲೆ ಇನ್ನೊಂದು ವಿಷಯ, ನೀವು ಯಾವುದೇ ಮಧ್ಯವರ್ತಿಯನ್ನು ಸಂಪರ್ಕಿಸಬೇಡಿ. ಹಳೆಯ ದೇವಸ್ಥಾನದ ಹತ್ತಿರ ಕೆಲವರು ಹೀಗೆ ಸುಮ್ಮನೆ ಪೂಜೆ ಮಾಡಿ ಪ್ರಸಾದ ಹಂಚುತ್ತಾರೆ. ಅದನ್ನು ತಗೊಳ್ಬೇಡಿ. ಏನೂ ಆಗಲ್ಲ, ಆದರೂ ಕೂಡ ಬೇಡ. ನಾವು ಕೂಡ ದೇವಸ್ಥಾನದ ಪ್ರಸಾದ ಅಂತಲೇ ತಿಳ್ಕೊಂಡು ತಗೊಂಡದ್ದು. ಆಮೇಲೆ ಗೊತ್ತಾಯಿತು ವಿಷಯ. ಯಾಗಶಾಲೆಯಲ್ಲಿ ಎಲ್ಲರಿಗೂ ಸಂಕಲ್ಪ ತಗೊಳ್ಳಿಕ್ಕೆ ಇದೆ. ಸಂಕಲ್ಪ ಆದ ನಂತರ ಅಲ್ಲಿ ಹಾಕಿರುವ ಮಂಡಲಕ್ಕೆ ಪೂಜೆ ಮಾಡುತ್ತಾರೆ. ಪೂಜೆ ಆದ ನಂತರ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು. ನದಿಯಲ್ಲಿ ಆದರೂ ಪರವಾಗಿಲ್ಲ, ರೂಮಲ್ಲಿ ಆದರೂ ಪರವಾಗಿಲ್ಲ. ಆಮೇಲೆ ಫ್ರೆಶ್ ಆಗಿ 1 ಗಂಟೆಗೆ ಭೋಜನ ಶಾಲೆಗೆ ಬರಬೇಕು. ಪ್ರತಿ ಸಲ ಭೋಜನ ಶಾಲೆಗೆ ಹೋಗುವಾಗ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ ರಶೀದಿಯನ್ನು ಹಿಡ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟ್ ಡೇ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಯಾಗಶಾಲೆಯ ಪಕ್ಕದಲ್ಲಿ ಇರುವ ಭೋಜನ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ರಾತ್ರಿ ಊಟ ಇರುವುದಿಲ್ಲ. ಆದ್ದರಿಂದ ಸಂಜೆ 6:00ವರೆಗೆ ಕಾಫಿ ತಿಂಡಿಗೆ ಮತ್ತೆ ಪುನಃ ಅಲ್ಲಿಗೆ ಬರಬೇಕಾಗುತ್ತೆ. ಮತ್ತೊಂದು ವಿಷಯ ಏನೆಂದರೆ, ಹೀಗೆ ಪೂಜೆ ಆಗಿ ಸೀದಾ ಹೋಗಿ ಸ್ನಾನ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗುವಂತಿಲ್ಲ. ಆ ದಿನ ನಮಗೆ ಸೂತಕದ ಲೆಕ್ಕವೇ. ಸಂಜೆ ಅವಲಕ್ಕಿ, ಉಪ್ಪಿಟ್ಟು, ಕಾಫಿ ಅಥವಾ ಟೀ ಕೊಡ್ತಾರೆ. ಮರುದಿನ ಬೆಳಿಗ್ಗೆ ಡೇ 2 ಬೆಳಿಗ್ಗೆ ಬೇಗ ಫ್ರೆಶ್ ಆಗಿ 5:00ವರೆಗೆ ಯಾಗಶಾಲೆಯಲ್ಲಿ ಇರಬೇಕು. ಆ ದಿನ ಪೂಜೆ ಬೇಗ ಶುರುವಾಗುತ್ತೆ. ಪೂಜೆ ಆದ ನಂತರ ಬ್ರಹ್ಮಚಾರಿ ಒಟುಗಳಿಗೆ ದಾನ ಮಾಡಲಿಕ್ಕಿರ್ತದೆ, ಗೋಪೂಜೆ ಇರುತ್ತದೆ. ಅಲ್ಲಿಂದ ಸೀದಾ ಭೋಜನ ಶಾಲೆಗೆ ಹೋಗಿ ಚಹಾ ತಿಂಡಿಯನ್ನು ಸೇವಿಸಿ ಆದಿಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಏನಾದರೂ ಪೂಜೆ ಸಲ್ಲಿಸುವುದಿದ್ರೆ ಸಲ್ಲಿಸಿ ರೂಮ್ಗೆ ಹೋಗಿ 12 ಗಂಟೆಗೆ ದೇವಸ್ಥಾನದಲ್ಲಿ ನಡೆಯುವ ನಾಗಪ್ರತಿಷ್ಠೆಗೆ ಹೋದರೆ ಆಯಿತು. ಮಧ್ಯಾಹ್ನ ತುಂಬ ರಶ್ ಇರಬಹುದು. ಆದ್ದರಿಂದ ನಾವು ಪೂಜೆಗಳನ್ನೆಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ವಿ.
ರೂಮಿಂದ ಕರೆಕ್ಟ್ 12 ಗಂಟೆಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಾಗಪ್ರತಿಷ್ಠೆ ಪೂಜೆ ಆಗುವುದನ್ನು ತೋರಿಸುತ್ತಾರೆ. ಆಮೇಲೆ ಸರತಿ ಸಾಲಿನಲ್ಲಿ ಕಾಯಿ ಪ್ರಸಾದ ನೀಡಲಾಗುತ್ತದೆ. ಇದನ್ನು ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಪಾಯಸ ಮಾಡಿ ತಿನ್ನಬೇಕು. ಇಷ್ಟೇ ಅಲ್ಲ, ಡೇ 2ಇಂದ 12 ದಿನದವರೆಗೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿದ ಆಹಾರ ಸೇವನೆ ಮಾಡಲಿಕ್ಕಿಲ್ಲ, ಮಾಂಸಾಹಾರ ಸೇವನೆ ಮಾಡಲಿಕ್ಕಿಲ್ಲ. ಇದಿಷ್ಟು ಪಾಲನೆ ಮಾಡಿದರೆ ಮಾತ್ರ ನಮಗೆ ಪೂಜೆಯ ಪೂರ್ಣ ಫಲ ಸಿಗುತ್ತದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಭೋಜನ ಶಾಲೆಯಲ್ಲಿ ಸಿಗುವ ಅನ್ನಪ್ರಸಾದವನ್ನು ಸ್ವೀಕರಿಸಿ ವಸತಿ ಗೃಹಕ್ಕೆ ತೆರಳಿದೆವು. ವಸತಿ ಗೃಹದಲ್ಲಿ ಮೊದಲು ಕೊಟ್ಟ ರಶೀದಿಯನ್ನು ತೋರಿಸಿದಾಗ ಅರ್ಧದಷ್ಟು ಹಣ ರೀಫಂಡ್ ಮಾಡಿದ್ರು. ಅಂದರೆ ನಮಗೆ 1,010 ರೂಪಾಯಿಯಲ್ಲಿ 600 ರೂಪಾಯಿಯನ್ನು ವಾಪಸ್ ಕೊಟ್ಟರು. ರೂಮ್ ಖಾಲಿ ಮಾಡುವಾಗ ಕಸಗಳನ್ನು ಕಸದ ಬುಟ್ಟಿಗೆ ಹಾಕಿ, ಆಮೇಲೆ ಅಲ್ಲಿ ಯಾರಿಗೂ ಟಿಪ್ಸ್ ಕೊಡುವ ಅವಶ್ಯಕತೆ ಇರುವುದಿಲ್ಲ. ರೂಮಿನ ಕೀಯನ್ನು ಕೌಂಟ್ರಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಇದಿಷ್ಟು ಮಾಹಿತಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ, ನಿಮಗೊಂದು ಸಣ್ಣ ಐಡಿಯಾ ಸಿಗಲಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.